ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯ ಅಳಂತರವಾಗಿ ಧನ್ಯವಾದಗಳು. ಇಷ್ಟೊಂದು ಧನ್ಯವಾದಗಳು, ಥ್ಯಾಂಕ್ ಯು ಎಂತ ಕೇಳ್ತದೆ ಅಂದುಕೊಂಡಿದ್ರ? ಅದಕ್ಕೆ ಕಾರಣ ಉಂಟು. ಯಾವುದೇ ನಾರ್ಮಲ್ ವ್ಯಕ್ತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ವಿಡಿಯೋ ಹಾಕಿದ್ರೆ ಒಮ್ಮೆಲೆ ಅಷ್ಟೊಂದು ಸಬ್ಸ್ಕ್ರೈಬರ್ ಆಗ್ಬೋದು, ವ್ಯೂಸ್ ಆಗ್ಬೋದು ಸಿಗುದಿಲ್ಲ. ಅದನ್ನು ನೀವು ಸಹಕಾರ ಮಾಡಿ ಕೊಟ್ಟಿದ್ದೀರ, ಅದಕ್ಕೆ ಥ್ಯಾಂಕ್ ಯು. ಮತ್ತೆ ನಿಮ್ಮ ನಾನು ಒಬ್ಬೊಬ್ಬರಿಗೆ ಶೇರ್ ಮಾಡಿದ್ದೀನಿ, ಹಲವಾರು ನನ್ನಿಂದ ಎಷ್ಟಾಗ್ತದೆ ಅಷ್ಟು ಜನರಿಗೆ ಶೇರ್ ಮಾಡಿದ್ದೀನಿ. ಆದ್ರೆ ಒಬ್ಬೊಬ್ಬರಿಗೆ ಶೇರ್ ಮಾಡೋದು ನನಗೆ ಮರ್ತೋಯ್ತು, ಮತ್ತೆ ನಂಗೆ ಆಗ್ಲಿಲ್ಲ ಅದು. ಆದ್ರೆ ಅವರ ನನ್ನ ವಾಟ್ಸಪ್ ಇದ್ದ ಲಿಂಕ್ ತೆಗೆದು ಅವರ ಸ್ಟೇಟಸ್ಗೆ ಹಾಕಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಶೇರ್ ಎಲ್ಲ ಮಾಡಿದಿರ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಉತ್ತಮವಾದ ಕಮೆಂಟ್ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಮತ್ತೆ ವಾಟ್ಸಪ್ ಅಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು, ಹಲವಾರು ನಿಮ್ಮ ಪ್ರೀತಿಯನ್ನು ತೋರಿಸಿದ್ರ, ನಿಮ್ಮ ಸಪೋರ್ಟ್ ಅನ್ನು ತೋರಿಸಿದ್ರ, ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಅದಕ್ಕೆ ಸಹ ಮತ್ತೊಂದು ಬಾರಿಗೆ ಥ್ಯಾಂಕ್ ಯು. ಮತ್ತೆ ವಿಡಿಯೋಗೆ ವಿಷಯಕ್ಕೆ ಬರುವುದಾದ್ರೆ, ಇಲ್ಲಿ ತನಕ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮೊದಲ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ 4 ನಿಮಿಷದ್ದು, ಅದು ಓಕೆ. ಆದ್ರೆ 2ನೇ ವಿಡಿಯೋ ಉಂಟಲ್ಲ ಕ್ಯಾದನ್ಮುಖಿ, ಅದು 19 ನಿಮಿಷದ ಮಾರೆ. ದೊಡ್ಡ ದೊಡ್ಡ ಯೂಟ್ಯೂಬರೇ 10 ನಿಮಿಷ 15 ನಿಮಿಷ ವಿಡಿಯೋ ಮಾಡ್ತಾರೆ. ನಾನು ಹೋಗಿ 19 ನಿಮಿಷ ಮಾಡಿದ್ದೀನಿ. ಹೇಗೆ 19 ನಿಮಿಷ ಆಯ್ತು ಅಂತ ಗೊತ್ತೇ ಇಲ್ಲ. ಮತ್ತೆ ನಾನ್ ಸಹ 19 ನಿಮಿಷ ಸಹ ಅಷ್ಟು ನೋಡಿದೆ ಯೂಟ್ಯೂಬ್ ಅಲ್ಲಿ. ಅದೇನ್ಕೋತಾರೆ ಯಾರು ನೋಡ್ತಾರೆ ಎಂತ ಮಾಡ್ತಾರ ಅಂತ. ಆದ್ರೆ ನೀವು ಅದನ್ನು ಸಹ ಪ್ರೀತಿ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡಿದಿರಾ, ವಿಶ್ ಮಾಡಿದಿರಾ, ಮತ್ತೆ ಎಂತೆಂತ ಆಗ್ಬೇಕಿತ್ತು ಅದು ಸಹ ಹೇಳಿದಿರಾ, ಅದಕ್ಕೆ ಸಹ ಥ್ಯಾಂಕ್ ಯು. ಅದೇ ಮತ್ತೆ ಇನ್ನು ಮುಂದೆ 19 ನಿಮಿಷ ಅಂತ ಮಾಡುದಿಲ್ಲ, 15 ನಿಮಿಷ ಇಲ್ಲಾಂದ್ರೆ 10 ನಿಮಿಷ ಮಾಡ್ತೇವೆ. ಅದೇ ಮೊದಲೇ ಇಂಟ್ರೊಡಕ್ಷನ್ ವಿಡಿಯೋ ಹೇಳಿದಾಗೆ ಬೋರ್ ಅಂತೂ ಮಾಡುವುದಿಲ್ಲ. ಸೊ ಹಾಗೇನೆ ಅದೆಲ್ಲ ಒಳ್ಳೆ ವಿಡಿಯೋ ಎಲ್ಲ ಮಾಡಿ, ಒಳ್ಳೆ ಎಡಿಟಿಂಗ್ ಮಾಡಿ 10 ಇಲ್ಲ 15 ನಿಮಿಷದಲ್ಲಿ ಮಾಡ್ತೀನಿ, ಅದೊಂದು ಖಚಿತಪಡಿಸ್ತೀನಿ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋ ಯಾವಾಗ ಬರ್ತದೆ ಅಂತ ಅಂದ್ಕೊಂಡ್ರೆ, ಈಗ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಎಂತಕ್ಕಾಗ್ತದೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಂದು ವಿಡಿಯೋ ಹೇಗೆ ಆಗ್ತದೆ ಅಂತ ಹೇಳ್ತೀನಿ. ಮೊದಲಿಗೆ ಒಂದು ದಿನ ನಂದು ವಿಡಿಯೋ ಆಗ್ತದೆ, ಎರಡನೇ ದಿನ 2 ದಿನ ನಂದು ಎಡಿಟಿಂಗ್ ಆಗ್ತದೆ. ಎಡಿಟಿಂಗ್ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ನಂದು ಇದು ಕ್ಯಾದನ್ಮುಖಿ ವಿಡಿಯೋ ಉಂಟಲ್ಲ, ಅದು ಎಡಿಟ್ ಮಾಡ್ಲಿಕ್ಕೆ ನಂಗೆ 2 ದಿನ ತಗೊಂಡಿತ್ತು ಮಾರೆ. ಹೇಗೆ ತಗೊಂಡಿತ್ತು ಅಂತ ಗೊತ್ತಿಲ್ಲ ಮಾರೆ. ಮತ್ತೆ ದೊಡ್ಡ ಯೂಟ್ಯೂಬರ್ ಆದ್ರೆ ಒಂದು ದಿನದಲ್ಲಿ, ದೊಡ್ಡ ಎಡಿಟರ್ ಆದ್ರೆ ಒಂದು ದಿನದಲ್ಲಿ ಮಾಡುವರೇನು 5 ಗಂಟೆ 6 ಗಂಟೆಲಿ. ಅದು ನಾನು ಅಷ್ಟು ದೊಡ್ಡ ಎಡಿಟರ್ ಅಲ್ಲ, ಚಿಕ್ಕ ಪುಟ್ಟ ಮಾಡುವ ಎಡಿಟರ್ ಅಷ್ಟೇ. ನಂಗೆ ಅಷ್ಟೊಂದು ದೊಡ್ಡ ಎಡಿಟಿಂಗ್ ಎಲ್ಲ ಬರುದಿಲ್ಲ. ನಂಗೆ ಎಷ್ಟು ಬರ್ತದೆ ಅಷ್ಟು ಮಾಡ್ತೆ. ಅದಕ್ಕೆ ನಂಗೆ 2 ದಿನ ಆಗ್ತದೆ. ಮತ್ತೆ ಆನಂತರ ಥಂಬ್ನೇಲ್ ಆಗ್ಬೋದು, ಥಂಬ್ನೇಲ್ ಡಿಸೈನ್ಸ್ ಆಗ್ಬೋದು, ಅದು ಮಾಡ್ಲಿಕ್ಕೆ ಸಹ 10 ದಿನ. ಮತ್ತೆ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಮಾಡುವಾಗೆಲ್ಲ ಅಪ್ಲೋಡ್ ಮಾಡುವಾಗ 4ನೇ ದಿನ ಆಗ್ತದೆ. ಸೊ ಹಾಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ 3 ದಿನ ಇಲ್ಲ 4 ದಿನ ಬೇಕು. ಸೊ ಹಾಗೆ ಈಗ ನೆಕ್ಸ್ಟ್ ವಿಡಿಯೋ ಸಹ ಬರೋದು ಲೇಟ್ ಆಗ್ತದೆ. ನೆಕ್ಸ್ಟ್ ವಿಡಿಯೋ ಬರೋದು ಎಂತಕ್ಕೆ ಲೇಟ್ ಆಗ್ತದೆ ಅಂದ್ರೆ, ನಾನಿದು 2 ವಿಡಿಯೋ ಉಂಟಲ್ಲ, ಇಂಟ್ರೊಡಕ್ಷನ್ ವಿಡಿಯೋ ಆಗ್ಬೋದು, ಕ್ಯಾದನ್ಮುಖಿ ವಿಡಿಯೋ ಆಗ್ಬೋದು, ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಮುಂಚೆ ಮಾಡಿದೆ. ಆದ್ರೆ ಮೊದಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮತ್ತೆ ಮಾಡಿದಲ್ಲ, ಅದಕ್ಕಿಂತ ಮುಂಚೆನೆ ಮಾಡಿದೆ. ಎಡಿಟಿಂಗ್ಸ್ ಆಗ್ಬೋದು, ಎಲ್ಲ ನೋಡಿ ಸರಿ ಉಂಟೆಲ್ಲ ಅಂತ ನೋಡಿ ಮಾಡಿದ್ದು. ನಂಗೆ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ 4 ವಿಡಿಯೋ 5 ವಿಡಿಯೋ ಇದ್ರೆ ಒಳ್ಳೇದಂತ ಪ್ಲಾನ್ ಮಾಡಿದೆ. ಎಂತ ನೆಕ್ಸ್ಟ್ ವಿಡಿಯೋಗೆ ಆದ್ರೂ ವಿಡಿಯೋ ಮಾಡ್ಬೋದು, ಮತ್ತೆ ಅಪ್ಲೋಡ್ ಮಾಡ್ಬೋದು ಟೈಮ್ ಪ್ರಕಾರ. ಆದ್ರೆ 2 ದಿನಕ್ಕೊಮ್ಮೆ ಮಾಡುವಂತ ಇದ್ದದ್ದು. ಆದ್ರೆ ಅದು 2 ಆದದ್ದು, ಮತ್ತೆ ನೆಕ್ಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹಾಗೇನೆ ಮತ್ತೆ ಆದ್ರೆ ಇನ್ನೊಂದು ಮಾಡಿದ್ದೆ ನಾನು, ಇನ್ನು ಬರ್ಬೇಕಿತ್ತದು. ಆದ್ರೆ ಅದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಎಂತಕ್ಕಂದ್ರೆ ನೀವು 2 ವಿಡಿಯೋದಲ್ಲಿ ಸಜೆಷನ್ ಎಲ್ಲ ಕೊಡ್ತೀನಿ. ನಾನು ಸ್ಪೀಡ್ ಮಾತಾಡ್ತೀನಿ, ಮತ್ತೆ ಸ್ವಲ್ಪ ಕ್ಯಾಮ್ರಾ ಫಿಯರ್ ಉಂಟಲ್ಲ, ಅದು ಉಂಟು ನಂಗೆ ಸ್ವಲ್ಪ. ಅಂದ್ರೆ ಎಲ್ಲರಿಗೂ ಕ್ಯಾಮ್ರಾ ಫಿಯರ್ ಇಲ್ಲದೆ ಹಾಗೆ ಮಾಡುದಿಲ್ಲ, ನಂಗೆ ಸ್ವಲ್ಪ ಉಂಟು. ಅದಕ್ಕೆ ಅದು ಸರಿ ಮಾಡ್ತೀನಿ ಇನ್ನು ಮುಂದೆ. ಮತ್ತೆ ಅದು ನಂಗೆ ಅಷ್ಟೊಂದು ಔಟ್ಪುಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದೆ. ಇನ್ನು ಮತ್ತೆ ರೀಶೂಟ್ ಮಾಡ್ಬೇಕು, ಅದನ್ನು ಮಾಡಿ ಮತ್ತೆ ಬರ್ತದೆ. ಇನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ತರ್ತೇನೆ ನಾನು ಅದನ್ನು ಹೇಳ್ತೇನೆ. ಸೊ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೇಟ್ ಆಗ್ತದೆ, ಅದನ್ನು ನೀವು ಸಹಕರಿಸಬೇಕೆಂದು ಕೇಳಿಕೊಳ್ತಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ವಿಷಯಕ್ಕೆ ಬಂದ್ರೆ, ವಾರದಲ್ಲಿ 1 ಸಲ ಆದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. 1 ಸಲ ವಿಡಿಯೋ ಅಪ್ಲೋಡ್ ಆಗ್ತದೆ ವಾರದಲ್ಲಿ 1 ಸಲ ಆದ್ರೂ ಸಹ. 2 ಸಲ ಟ್ರೈ ಮಾಡ್ತೇನೆ ನಾನು. ಅಂದ್ರೆ ಹೇಳಿದಲ್ಲ ಎಡಿಟಿಂಗ್ ಎಲ್ಲ ಇದೆಲ್ಲ ಆಗ್ತದೆ ಅಂತ ಟ್ರೈ ಮಾಡ್ತೇನೆ 2 ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ. ಒಂದು ಸಲ ಆದ್ರೂ ಬಂದೇ ಬರ್ತದೆ, 1 ವಿಡಿಯೋ ಬಂದೇ ಬರ್ತದೆ. ಮತ್ತೆ ವಿಲಾಗ್ಸ್ ಎಲ್ಲ ಹೇಳುದಾದ್ರೆ, ವಿಲಾಗ್ ಹಾಕುದಾದ್ರೆ ಹಾಕ್ತೇನೆ ನಾನು. ವಿಲಾಗ್ ಮಾಡಿದ್ರೆ ಅದು 1 ದಿನ ಆಗ್ಬೋದು ಎಡಿಟಿಂಗ್, ಅಷ್ಟೊಂದೆಂತ ಇರುದಿಲ್ಲ. ನಾವು ಅದಕ್ಕಂತ ಜಾಸ್ತಿ ಇದು ಮಾಡ್ಲಿಕ್ಕಿಲ್ಲ. ವಿಲಾಗ್ಸ್ ಎಲ್ಲ ಎಂತ ಆಗ್ತದೆ ಅಂತ ಹೇಳಿಕ್ಕಿಲ್ಲ. ಸೊ
ಅದು ಮಾಡಿದ್ರೆ ಅದು ಆಗ್ತದೆ, ವಿಲಾಗ್ಸ್ ಎಲ್ಲ ಬರ್ತದೆ, ಮತ್ತೆ ಏನು ಶಾರ್ಟ್ಸ್ ಎಲ್ಲ ಅದೆಲ್ಲ ಆಗ್ತದೆ, ಅದು ಸಹ ನೋಡ್ಬೋದು ನಿಮ್ಗೆ, ಅದು ಸಹ ಆಗ್ತದೆ. ಹಾಗಾದ್ರೆ ಇಷ್ಟೊಂದು ನಾ ವಿಡಿಯೋ ಅಪ್ಲೋಡ್ ಮಾಡುವ ವಾರದಲ್ಲಿ ಎಷ್ಟು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದೆ. ಸೊ ಇಲ್ಲಿಗೆ ನನ್ನ ಥ್ಯಾಂಕ್ ಯು ಅಂದ್ರೆ ಅಲ್ಲ ಎಂತ ಹೇಳಿದ್ರೆ ಅದಕ್ಕೆ ಧನ್ಯವಾದ ಭಾಷಣ. ಧನ್ಯವಾದ ಭಾಷಣ ಇಲ್ಲ ಮರ ಆಗಿಲ್ಲ, ಜೋಕ್ಸ್ ಅಪಾರ್ಟ್, ಅದು ನಾನು ಒಳಗಿಂದ ಹೇಳಿದ್ದು. ಸೊ ಅದಕ್ಕೆ ಥ್ಯಾಂಕ್ ಯು. ಇಲ್ಲಿಗೆ ನಾನು ಮುಗಿಸ್ತೇನೆ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋಗೆ ಸಿಗುವ. ನೆಕ್ಸ್ಟ್ ವಿಡಿಯೋ ನಾವು ಒಳ್ಳೆ ರೀತಿಯಲ್ಲಿ ಬರ್ತದೆ, ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ. ನಾನು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ತೇನೆ, ನನ್ನ ಎಡಿಟಿಂಗ್ ಅಲ್ಲಿ ಆಗ್ಬೋದು, ವಿಡಿಯೋದಲ್ಲಿ ಆಗ್ಬೋದು, ಮತ್ತೆ ನಾನು ಹೇಳುವ ರೀತಿಯಲ್ಲಿ ಆಗ್ಬೋದು, ಅದನ್ನು ಸಹ ಇಂಪ್ರೂವ್ ಮಾಡ್ತೇನೆ. ಮತ್ತೆ ಇನ್ನು ಕಾಯ್ತಾರೆ, ಇನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋ ತರ್ತೇನೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗುವ. ಬಾಯ್.